ಹತ್ರನೂ ಬಂದಾಯ್ತು ನೋಡ್ರಿ ಗುರು. ಏನ್ ನೆಕ್ಸ್ಟ್ ಲೆವೆಲ್. ಈ ತರ ಇದ್ರೆ ಬೇರೆ ತರಾನೇ ಸ್ವರ್ಗ. ಇಲ್ಲಿ ಬೆಟ್ಟ, ಈ ಸೈಡ್ ಫುಲ್ ಗ್ರೀನರಿ ಆಗಿ ಇಲ್ಲೊಂದು ಮನೆ ಸೆಂಟ್ರಲ್ ಇದ್ರೆ ಸಾಕು. ಅವ್ರ ಪ್ಯಾಸೆಂಜರ್ಸ್ ಎತ್ಬಿಟ್ರೆ ಮುಂದೆ ಮೂವ್ ಆಗಿ. ನನ್ನ ಸಬ್ಸ್ಕ್ರೈಬರ್ ಆದ್ರೆ ಇನ್ನ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ. ಏನನ್ನು ಕೊಡ್ತಿದ್ದಾರೆ ನೋ ಡಿಸ್ಕೌಂಟ್. ಯಾಕನ ಸ್ಟ್ಯಾಂಡರ್ಡ್ ಪ್ರೈಸ್. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಟೇಸ್ಟ್ ಮಾಡೋಣ. ನಿಮ್ಮ ಅಪ್ಪ ಕೊಡ್ತಾನೆ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಿಷ್ಣು. ಜಾಸ್ತಿ ದಿವಸ ಆದಮೇಲೆ ಗ್ಯಾಪ್ ತೊಗೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಗ್ಯಾಪ್ ತೊಗೊಂಡ್ರೆ ಸ್ಪೆಷಲ್ ವಿಡಿಯೋ. ಎಲ್ಲಿಗೆ ಬಸ್ ಇದೆ ಎಲ್ಲ ಬಸ್ಸಲ್ಲಿ ಕೂತಿದ್ದೀನಿ. ಎಲ್ಲಿಗೆ ಅಂದರೆ ಮಡಿಕೇರಿ ಟ್ರಿಪ್ಪು. ಅವಾಗಲೇ ಅಪ್ಡೇಟ್ ಕೊಟ್ಟೆ ಇನ್ಸ್ಟಾದಲ್ಲಿ ಆಫ್ಟರ್ ಮಡಿಕೇರಿ ಅಂತ. ಆಮೇಲೆ 1 ವರ್ಷ ಆಮೇಲೆ ಮತ್ತೆ ಮಡಿಕೇರಿಗೆ ಹೋಗ್ತಿರೋದು. ಲೊಕೇಶನ್ ನೋಡ್ರಿ ಗಾಯ್ಸ್, ಎಷ್ಟು ಏನು ಬ್ಯೂಟಿ ಆಗೈತಂತ. ಬಾರಿಯಾಗಿ ಬೆಟ್ಟ ಎಲ್ಲ ಐತೆ. ಸೈಗ ಗ್ರೀನರಿ. ಕ್ಯಾಮ್ರಾದಲ್ಲಿ ಕಾಣಿಸ್ತೈತೆ ಇಲ್ಲೋ, ಕಣ್ಣಿಗೆ ಮಾತ್ರ ಬಾರಿಯಾಗಿ ಕಾಣಿಸ್ತೈತೆ. ಆಗಾಯ್ತು ಹೊರಗೆ ಅಲ್ಲೇ ಟೋಲ್ ಗೇಟ್ ಹತ್ರ ಏನೇನು ಸ್ನ್ಯಾಕ್ಸ್ ಬೇಕೋ ಎಲ್ಲ ಸ್ನ್ಯಾಕ್ಸ್ ಹಾಕೊಂಡು ಹೋಗ್ತಿರೋದು. ನಾಷ್ಟಾನು ಮಾಡಿಲ್ಲ, ಅಲ್ಲಿ ಹೋಗಿ ಮಾರ್ಕೆಟ್ ಮಾಡ್ತೀನಿ. ಇನ್ನು ಕರೆಕ್ಟಾಗಿ 60-65 ಕಿಲೋಮೀಟರ್ಸ್ ಇದೆ. ಎಷ್ಟಂತ ಗೊತ್ತಿಲ್ಲ. 65 ಹತ್ರ ಇರ್ಬೋದು. ಇನ್ನೇನು 1 ಅವರಲ್ಲಿ ಹೋಗ್ಬಿಡ್ಬೋದು ನಾವು ಆರಾಮಾಗಿ. ಹೋಗ್ತಾ ಇರೋದು 100 ಸ್ಪೀಡಲ್ಲಿ. ಅದು ಏರಿಯಾ ಬಂದಿದ್ದಂತ ಮೆಲ್ಲಕ್ಕೆ ಹೈವೇ ಬಂದರೆ ಹೊಡಿತಾ ಇರೋದು. ಎಂಟ್ರಾಗಾಯ್ತು ಕುಶಾಲನಗರ. ಅದು ಗ್ರೀನರಿ ಎಲ್ಲ ಭಾರಿ ಆಗೈತೆ, ನೋಡ್ಬೋದು ಆ ಥರ ಐತಂತ. ವೆದರ್ ಫುಲ್ ಚಿಲ್ಲು. ಇನ್ನೇನು ಗೋಲ್ಡನ್ ಟೆಂಪಲ್ ಹತ್ರನೂ ಬಂದಾಯಿತು. ನೋಡ್ಬೋದು ಅಲ್ಲಿ ಬುದ್ಧಿಸಮ್ ಅವರು. ಹೆವಿ ಟ್ರಾಫಿಕ್ ಇಲ್ಲಂತೂ ಈ ಟೈಮ್ಗೆ. ಯಪ್ಪ ಆಯಿತು. ಆದರೆ ಒಳಗಡೆ ಹೋಗಿಲ್ಲ ನಾವು ಮಾತ್ರ. ಅವರು ಪ್ಯಾಸೆಂಜರ್ಸ್ ಎಲ್ಲ ಕಸ್ಟಮರ್ಸ್ ಹೋಗೋರೆ. ನಾವು ಆಚೆಯಿಂದ ನೋಡ್ಕೊಂಡ್ಬಿಟ್ಟು ಸುಮ್ಮನೆ ಯೂಟ್ಯೂಬ್ ನೋಡ್ಕೊಂಡು ಬೇರೆ ಪ್ಲೇಸ್ ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಬರ್ತೀವಿ ನಾವೆಲ್ಲ. ಶಿಕೆ ಹೊಡಿತೈತಪ್ಪ ಇಲ್ಲಿ ಬಂದ ತಕ್ಷಣ. ಗಾಡಿದಲ್ಲಿ ಬರೋ ಏನು ಅನಿಸಿಲ್ಲ. ಇವಾಗ ಇಲ್ಲಿ ಬಂದು ನಿಂತ್ಕೊಂಡಾಗೆ ಬಂದು ಎಲ್ಲ ಕ್ಲೈಮೇಟ್ ಫುಲ್ಲು ಚೇಂಜ್ ಆಗಿಬಿಟ್ಟೈತೆ. ಅಲ್ಲಿ ಗೋಲ್ಡನ್ ಟೆಂಪಲ್, ಯಾವುದಪ್ಪ ಬಟರ್ಫ್ಲೈ ಬಸ್, ಕೇರಳ ಅಂದನ. ನಿಸರ್ಗ ಧಾಮ ಬೇಡ, ಡೈರೆಕ್ಟ್ ದುಬಾರೆ ಫಾರೆಸ್ಟ್ ಹೋಗೋಣ ಅಂತ ಆನೆ ನೋಡೋಕ್ಕಂತ. ಇಲ್ಲೇನೋ ಬೇಡ ಅಂದರೆ ಡೈರೆಕ್ಟ್ ದುಬಾರೆ ಫಾರೆಸ್ಟ್ ಹತ್ರ ಹೋಗ್ತದೆ. ಫುಲ್ ಸಾಂಗ್ ಹಾಕೋದು ಎಂಜಾಯ್ ಮಾಡೋದು. ಕ್ಲೈಮೇಟ್ ನೋಡ್ರಿ ಹೆಂಗೈತಂತ. ನೋಡ್ರಿ ಗುರು, ಏನ್ ನೆಕ್ಸ್ಟ್ ಲೆವೆಲ್. ಈ ತರ ಇದ್ರೆ ಬೇರೆ ತರಾನೇ ಸ್ವರ್ಗ. ಅಲ್ಲಿ ಬೆಟ್ಟ, ಈ ಸೈಡ್ ಫುಲ್ ಗ್ರೀನರಿ ಆಗಿ ಇಲ್ಲೊಂದು ಮನೆ ಸೆಂಟ್ರಲ್ ಇದ್ರೆ ಸಾಕು. ಆಗೊಂದು ಭಯ ಇಲ್ಲಿ ಆನೆ ಏನಾದ್ರು ಬಂದ್ಬಿಡುತ್ತಾ ಅಂತ. ಆದರೆ ಭಾರಿ ನೆಕ್ಸ್ಟ್ ಲೆವೆಲ್ ಆಗಿ ಲೈವ್ ಇದು ಮಾಡ್ಬೋದು ಲೈಫ್ನ. ಲೊಕೇಶನು ಸೈಕ್ ಜಾಗ. ಎಲಿಫೆಂಟ್ ಕ್ಯಾಂಪ್ ಹತ್ರನೂ ಹೋಗ್ತಾ ಇದೀವಿ. ಇಂಥ ಜಾಗದಲ್ಲಿ ಇದ್ಬೇಕು, ಭಾರಿ ಆಗಿದೆ. ದುಬಾರೆ ಫಾರೆಸ್ಟ್ ಹತ್ರನೂ ಬಂದಾಯ್ತು. ನಾವು ಮಾತ್ರ ಹೋಗಿಲ್ಲ, ಬರೀ ಪ್ಯಾಸೆಂಜರ್ಸ್ ಹೋಗೋರೆ. ಏನಕ್ಕೆ ಹೋಗಿಲ್ಲ ಅಂದರೆ ಅಷ್ಟು ರಶ್ ಇದೆ. ಅದಕ್ಕೆ ನಾವು ಹೋಗಕ್ಕೆ ಬೇಡ ಹೋಗೋದು ಅಂತ ನಾವು ಒಳಗಡೆ ಹೋಗಿ ನೋಡ್ಕೊಂಬರ್ಬೇಕು ಬರ್ತಾರೋ ಇಲ್ವಾ ಅಂತ. ಎಷ್ಟೊತ್ತಿಗೂ ಬಂದಿಲ್ಲ ಇವರು. ಅಲ್ಲೈತೆ ನೋಡ್ರಿ ನೀರೆಲ್ಲ ಏನೈತೆ ಇಲ್ಲಿ.
ಇಲ್ಲಿ ಬಂದು ಏನೋ ತಿನ್ಕೊಂಡು ಹೋಗೋಣ ಅಂತ. ಹಸು ಆಗ್ತೈತೆ ಫಸ್ಟ್ ಬೋಟಿಂಗ್ ಎಲ್ಲ ಮುಚ್ಚಿಬಿಟ್ಟಿರ್ತಾರೆ ಟೈಮ್ ಅಪ್. ತಿನ್ಕೊಂಡು ಏನು ಎಗ್ ನೂಡಲ್ಸು ಬಂತು. ಇವಾಗ ತಿನ್ಕೊಂಬಂದೈತೆ ಹೊಟ್ಟೆ ಏನೂ ತುಂಬಿಲ್ಲ. ಹೋಗಿ ಮಡಿಕೇರಿ ಇದೆಲ್ಲ ನೋಡ್ಕೊಂಡು ತಿನ್ಕೊಂಡು ಹೋಗೋಣ. ಗಾಡಿ ಎತ್ತಕ್ಕೆ ಹೋಗ್ತಾರೆ. ಬಸ್ಸಲ್ಲಿ ಐತೆ, ನಾನು ಇಲ್ಲಿ ನಿಂತಿದ್ದೀನಿ. ವೀಡಿಯೋ ಮಾಡಬೇಕು. 6 ಪ್ಯಾಸೆಂಜರ್ಸ್ ಎತ್ಬಿಟ್ರೆ ಮುಂದೆ ಮೂವ್ ಆಗಿ ತಿನ್ನೋದು. ಗಾಡಿ ಎತ್ಕೊಂಡು ಡೈರೆಕ್ಟು ಇಲ್ಲಿಗೆ ರಾಜಸಿಗ್ಲನ ಗಾಲಿಯಲ್ಲಿ ಡೋರ್ ಓಪನ್ ಮಾಡ್ಕೊಂಡು ಚಳಿಗಾಲಿ ಒಳಗಡೆ ಬರ್ತಾನೆ ಐತೆ. ಅಪ್ಪರ್ ಬೇರೆ ತಂದಿಲ್ಲ ಹಾಕೋಣಕ್ಕೆ. ಹಿಂಗೈತೆ ನೋಡಿ. ಐ ಲವ್ ದುಬಾರಿ ಕೂರ್ಗ್ ಬಾರೇಟ್ ಮಾಡೋದು. ನಾನು ಕರ್ಕೊಂಬಂದಿದ್ದು ಅಣ್ಣನೇ ನೋಡಿ. ಅವು ಆಯನ್ರಿ ನಾನು. ಅಣ್ಣ ಹೆಸರು ಬಂದು ಹರೀಶ್ ಅಂತ. CNS ಟ್ರಾವೆಲ್ಸ್. ಯಾರಿಗಾದ್ರು ನಂಬರ್ ಬೇಕಿದ್ರೆ ಈ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ ಬುಕ್ ಮಾಡ್ಕೊಳ್ರಿ. ನನ್ನ ಸಬ್ಸ್ಕ್ರೈಬರ್ ಆದರೆ ಇನ್ನು ಡಿಸ್ಕೌಂಟಲ್ಲಿ ಕೊಡ್ತಾರೆ. ಏನನ್ನು ನೋ ಡಿಸ್ಕೌಂಟ್ ಯಾಕಣ ಸ್ಟ್ಯಾಂಡರ್ಡ್ ಪ್ರೈಸ್. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಡಿಸ್ಕೌಂಟ್ ಮಾಡ್ತಾರೆ ಬಿಡ್ರಿ, ಅದಷ್ಟೇ ಅನ್ನೋದು. ಅಲ್ಲಿ ನೋಡ್ರಿ ಹೋಗ್ಬಿಟ್ರಿ. ಸುತ್ತಲೂ ನೋಡ್ರಿ ಗ್ರೀನರಿನೇ, ಫುಲ್ಲು ಗ್ರೀನ್ 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 ಗ್ರೀನ್. ಕತ್ಲು ಆಗೇ ಬಿಡ್ತು. ಮಡಿಕೇರಿಗೆ ಎಂಟ್ರು ಆಗಾಯ್ತು. ನಾವು ಇನ್ನೇ ಹೋಮ್ ಸ್ಟೇಗೆ ಹೋಗ್ಬೇಕು. ರಾತ್ರಿ ಸೀಟ್ ಕ್ಲೋಸ್ ಆಗಿರುತ್ತೆ ಅಂತ ಗೊತ್ತು ಇಷ್ಟೊತ್ತಿಗೆಲ್ಲ. ಹೋಮ್ ಸ್ಟೇದಲ್ಲಿ ಬೆಚ್ಚಗೆ ಮಲ್ಕೊಂಬೋಣ ಅಂತ ಅಂದವ್ರೆ. ಯಾವುದೋ ಏರಿಯಾ ಒಳಗಡೆ ಹೋಗ್ತಾನೇ ಇದ್ದೀವಿ. ಅವಾಗಿಂದ ಮ್ಯಾಪ್ ಹಾಕೊಂಡು ನೋಡ್ತಾ ಇದ್ರೆ TT ಅಡ್ಡ ಹಾಕೊಂಡು ಇಷ್ಟು ಗ್ಯಾಪ್ ಐತೆ, ಹೋಗ್ಬಿಡುತ್ತೆ ಚಕ್ ಅಂತ. ಹಾಂ, ಕತ್ಲೆಯಲ್ಲಿ ಏನಣ್ಣ ಮಾಡ್ತಾ ಇದೆಯಾ? ಆಗೋಣ. ತಣ್ಣಗೆ ಗಾಳಿ ಬರ್ತೈತೆ. AC ಇದ್ದಂಗೆ ಐತೆ ಅಪ್ಪ. ಇಷ್ಟು ದಿವಸ ಬೆಂಗಳೂರಲ್ಲಿ ಕೋಲ್ಡ್ ಯಾವಾಗಿದೆ, 2 ದಿವಸದಿಂದ ಅಷ್ಟೇ ಬಂದೈತೆ. ಅವೆಲ್ಲ ಬಿಸಿಲಿಗೆ ಸತಿ ಇಲ್ಲಿ ಕೋಲ್ಡ್ ಬಂದರೆ ಬೇರೆ ಥರ ಐತೆ. ಬಾಡಿ ಹೀಟಾಗಿ ಇವಾಗ ಕೋಲ್ಡ್ ಆಗೈತೆ. ಏನೋ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಅವ್ರದ್ದು ಎಲ್ಲೋ ಹೋಮ್ ಸ್ಟೇ ಡೌನಲ್ಲಿ ಎಲ್ಲೋ ಐತೆ, ನಾವು ಮೇಲೆ ಇದ್ದೀವಿ. ಇಷ್ಟು ದಿವಸ ಬೆಚ್ಚಗಿದ್ದೀವಿ. ಇವಾಗ ಚಿಲ್ಲಿಗೆ ಬಂದರೆ ಮೈಯೆಲ್ಲ ನಡುಗ್ತೈತೆ. ಗೂಸ್ ಬಂಪ್ಸ್ ಇಂಗ್ಲೀಷಲ್ಲಿ. ನಾ ಕನ್ನಡದಲ್ಲಾದರೂ ನಾವು ಇಂಗ್ಲೀಷಲ್ಲಿ ಅಷ್ಟೇ. ಏನೋ ಐತಿದು. ಪೋರ್ಕು ಈ ಸೈಡಿದು, ಇಲ್ಲಿ ಕೋಕು. ಟೇಸ್ಟ್ ಮಾಡೋಣ. ನಿಮ್ಮ ಅಪ್ಪ ಕೊಡ್ತಾನೆ. ನೆಕ್ಸ್ಟ್ ಲೆವೆಲ್ ಎಲ್ಲ ಟ್ರೈ ಮಾಡಬೇಕು ಕೂರಿಗೆ ಬಂದರೆ. ಆಮೇಲೆ ಬಿಲ್ ಬಂದಿದ್ದೆ ₹1060. ಕುಡ್ದಾದ್ಮೇಲೆ ಕೋಕ್ ನ್ಯಾತ್ರ ನಿಲ್ಸಿದ್ ನೋಡ್ರಿ. ಅಲ್ಲಿ ಟೈಮ್ ಪಾಸ್ ಇನ್ನೇ ನಡ್ಕೊಂಡ್ರೆ ಮನೆ ಚಿಲ್ಲಿ ಹೊಡಿತಿತ್ತು. ಬೇರೆ ಸೈಡ್ ಹೋಗಿ ಊಟ ಮಾಡೋಣ ಅಂತ ಇದ್ದೀವಿ. ಆ ಪೋರ್ಕು ಏನೋ ಅಷ್ಟು ಕೊಟ್ಟವನೆ. ಚಿಲ್ಲಿ ಬೇಗ ಹೊಡಿತಿದ್ದೆ. ಅಪ್ಪರ್ ಬೇರೆ ತಂದಿಲ್ಲ.
ಇದು ಪರೋಟ ಕುಷ್ಕ ಕಬಾಬು ತಿನ್ಕೊಂಬಂದಾಯಿತು. ಅಲ್ಲಿ ಕಬಾಬ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿತ್ತು, ಸೈಕಾಗೆ ತಿನ್ಬೋದಲ್ಲ ಭಾರಿಯಾಗಿ ಕಾಸು ಕೊಟ್ಟು. ಇಲ್ಲೇನಿದ್ರು ಬೆಳಿಗ್ಗೆ ನೈಟ್ ಆದರೆ ಅವನು ಬರೋದೇ ಇಲ್ಲ. ಅಲ್ಲಿ ಫುಲ್ ಖಾಲಿ ಜಾಗ ನೈಟ್ ಆದರೆ. ಒಬ್ಬನಾದ್ರೂ ಇದಾನ ಸುತ್ತಲೂ, ಅದು ಸೆಂಟ್ರೆ. ಬೆಳಿಗ್ಗೆ ಇದ್ದಂತ ಯಾವ ಬಸ್ ಸ್ಟ್ಯಾಂಡು ಏನೋ ಐತೆ, ಎಲ್ಲ ಪಾರ್ಕಿಂಗ್ ಇಲ್ಲೇ. ಇಲ್ಲಿ ಹಾಕೊಂಡು ಇಲ್ಲಿ ನಿದ್ದೆ ಹೊಡೆದ್ಬಿಟ್ಟು ದಿವಸ ಬೆಳಿಗ್ಗೆ ಎದ್ದು ಹೋಗಿ ಲೊಕೇಶನ್ಸ್ ನೋಡ್ಕೊಳ್ಳೋಣ. ಬೆಳಿಗ್ಗೆ ನಾನು ಬೆಳಿಗ್ಗೆ ಸಿಗ್ತೀನಿ.